ಸಚಿವ ಕೆಎನ್ ರಾಜಣ್ಣ ಅವರ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ವಿಧಾನಸೌಧದಲ್ಲಿ ಇರುವಂತಹ ಸಚಿವ ಕೆಎನ್ ರಾಜಣ್ಣ ಅವರ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಬಂದಿದ್ರು. ಮೂರನೇ ಮಹಡಿಯಲ್ಲಿ ಇರುವಂತಹ ರಾಜಣ್ಣ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಅಂತ ಬಂದಿದ್ರು. ಆದರೆ 20 ನಿಮಿಷ ಕಾದು ಡಿಸಿಎಂ ಡಿಕೆ ಶಿವಕುಮಾರ್ ಆಫೀಸ್ನಿಂದ ಹೊರ ಬಂದಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲಕ್ಷ್ಮಣ ಸವದಿ, ಎಂಸಿ ಸುಧಾಕರ್ ಅವರು ಕೂಡ ಸಾಥ್ ಕೊಟ್ಟರು. ಡಿಕೆ ಶಿವಕುಮಾರ್ ಅವರ ಪಿಎ ಫೋನ್ ಮಾಡಿದ್ರು ಕೂಡ ಕೆಎನ್ ರಾಜಣ್ಣ ಫೋನ್ ಪಿಕ್ ಮಾಡಲೇ ಇಲ್ಲ. 20 ನಿಮಿಷ ಕಾದರೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗೋದಕ್ಕೆ ಕೆಎನ್ ರಾಜಣ್ಣ ಅವರು ಬರಲೇ ಇಲ್ಲ. ಹೀಗಾಗಿ ಈ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಕೆಎನ್ ರಾಜಣ್ಣ ಅವರು ಭೇಟಿಗೆ ಬರದೇ ಇರೋದಕ್ಕೆ ಕಾರಣ ಏನು ಅನ್ನುವಂತಹ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಆರಂಭ ಆಗಿದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಿರಂತರವಾಗಿ ಕೆಎನ್ ರಾಜಣ್ಣ ಅವರು ವಾಗ್ದಾಳಿ ನಡೆಸ್ತಾ ಇದ್ರು. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಅವರ ಅತ್ಯಾಪ್ತರು ಕೂಡ ಕೆಎನ್ ರಾಜಣ್ಣ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಒಂದು ವಾಗ್ಸಮರ ಆರಂಭ ಆಗಿತ್ತು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗೋದಕ್ಕೆ ವಿಧಾನಸೌಧದಲ್ಲಿ ಇರುವಂತಹ ಅವರ ಕಚೇರಿಗೆ ಬಂದಿದ್ರು. ಆದರೆ ಈ ಸಂದರ್ಭದಲ್ಲಿ ಕಚೇರಿಯಲ್ಲಿ ಕೆಎನ್ ರಾಜಣ್ಣ ಅವರು ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಅದಾದ ನಂತರ 20 ನಿಮಿಷಗಳವರೆಗೆ ಕಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿಂದ ಹಾಗೆ ತೆರಳಿದ್ರು. ಇನ್ನು ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ಪಿಎ ಕೂಡ ಕೆಎನ್ ರಾಜಣ್ಣ ಅವರಿಗೆ ಕಾಲ್ ಮಾಡಿದ್ದು. ಆದರೂ ಕೂಡ ಕೆಎನ್ ರಾಜಣ್ಣ ಫೋನ್ ತೆಗಿಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಅವರ ನಡುವಿನ ಮುನಿಸು ಮತ್ತೆ ಮುಂದುವರಿತಾ ಇದೆಯಾ? ಕೆಎನ್ ರಾಜಣ್ಣ ಅವರ ಮನವೊಲಿಸುವಂತಹ ಒಂದು ಪ್ರಯತ್ನ, ಅವರ ಜೊತೆಗೆ ಮಾತುಕತೆಗೆ ಮುಂದಾಗೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಹೋದರೂ ಕೂಡ ಅದಕ್ಕೆ ಸೊಪ್ಪು ಹಾಕಲಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ಬೆಳವಣಿಗೆಗಳು ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.